ಹಲೋ ವೆಂಕಿ. ಹಾಯ್, ನನ್ನ ಹತ್ರ ಒಂದು ಓಲ್ಡ್ ಮೆಮೊರಿ ಕಾರ್ಡ್ ಇದೆ, ಅದು ಓಪನ್ ಆಗ್ತಿಲ್ಲ. ಮನೆಗೆ ಬರ್ತೀಯಾ? ಹಾಂ, ಬೇಗ. ಓಕೆ. ಯಜಮಾನ್ರೆ, ವೆಂಕಿ ಯಾರು ಯಜಮಾನ್ರೆ? ನಮ್ಮ ಟೆಕ್ನಿಕಲ್ ಇಂಜಿನಿಯರ್ ಗಂಗಯ್ಯ. ಈ ಮೆಮೊರಿ ಕಾರ್ಡ್ನ ತುಂಬ ಈಸಿಯಾಗಿ ಅವನು ಓಪನ್ ಮಾಡ್ತಾನೆ. ಲಕ್ಕಿಲಿ ಇಲ್ಲೇ ಪಕ್ಕದ ರೋಡಲ್ಲೇ ಇದ್ದಾನಂತೆ, ಬಂದ್ಬಿಡ್ತಾನೆ. Excuse me, sir. Sir. ವೆಂಕಿ, ಮೆಮರಿ ಕಾರ್ಡ್ ಎಷ್ಟು ಟ್ರೈ ಮಾಡಿದ್ರು ಓಪನ್ ಆಗ್ತಾಯಿಲ್ಲ. ನೋಡು ಒಂದ್ಸಲ. ಓಕೆ ಸರ್. ಬೆನ್ನಿಗೆ ಹತ್ತಿರೋ ಬೇತಾಳ ಥರ ಆಡ್ತಿದ್ದಾನೆ ಈ ವಿಶಾಲ್. ಮುಂದೆ ಏನ್ ಮಾಡಬೇಕು ಅಂತಾನೂ ಗೊತ್ತಾಗ್ತಿಲ್ಲ ನಂಗೆ. ಸಾರಿ ಸರ್. ವೆಂಕಿ ಸರ್, ಏನದು ಆಕ್ಸೆಸ್ ಡಿನೈಡ್ ಅಂತ ಬರ್ತಿದೆ? ಈಗಲೂ ರಿಜೆಕ್ಟೆಡ್ ಅಂತಾನೆ ಬರ್ತಿದೆ ವಿಶಾಲ್. ಏನ್ ರೀಸನ್? ಸಾರಿ ಸರ್. ಏನಾಯ್ತು ವೆಂಕಿ? ಇದು ಓಪನ್ ಆಗಬೇಕು ಅಂದರೆ ಫಿಂಗರ್ ಅಥೆಂಟಿಕೇಶನ್ ಬೇಕು ಸರ್. ಐ ಮೀನ್ ಫಿಂಗರ್ ಪ್ರಿಂಟ್ ಪಾಸ್ವರ್ಡಿಂದ ಇದನ್ನು ಲಾಕ್ ಮಾಡಿದ್ದಾರೆ. ಯಾರು ಫಿಂಗರ್ ಪ್ರಿಂಟ್ ಇದೆಯೋ ಅವ್ರು ಬಂದು ಆಕ್ಸೆಸ್ ಕೊಟ್ಟರೆ ಮಾತ್ರ ಇದು ಓಪನ್ ಆಗೋದು. ಈಗೆಲ್ರು ಗೋವಿಂದ ಅಂತನ್ನಿ. ಅದೇನು ಮೇಡಮ್, ಆ ವ್ಯಕ್ತಿ ಇಲ್ಲಿ ಇಲ್ವಾ? ಎಲ್ಲೂ ಇಲ್ಲ. ಫಿಂಗರ್ ಅಥೆಂಟಿಕೇಶನ್ ಅಂತ ಹೇಳಿದ್ರೆ ಪರವಾಗಿಲ್ಲ. ಆ ತಮ್ಮ ಇಂಪ್ರೆಷನ್ ಕೊಟ್ಟಿದ್ದು ಅಲ್ಲಿ ನೋಡಿ, ಆ ಫೋಟೋಲಿ ಮುಗುಳ್ ನಗು ಕೊಡ್ತಿರೋ ಸ್ವರ್ಗಸ್ಥರಾಗಿರುವಂತಹ ಗಾಯತ್ರಿ ಆಂಟಿ. ಸಾರಿ ಸರ್, ನನಗೆ ಗೊತ್ತಿಲ್ಲದೆ. ಇಟ್ಸ್ ಓಕೆ ವೆಂಕಿ, ನೋ ಇಶ್ಯೂಸ್, ಯು ಕ್ಯಾನ್ ಗೋ. ಓಕೆ ಸರ್. ಅಮ್ಮವ್ರ ಹೆಬ್ಬೆಟ್ಟಿನ ಗುರ್ತು ಸಿಗೋವರೆಗೂ ಇದನ್ನ ತೆಗಿಯಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಧೃತರಾಷ್ಟ್ರ, ನೀನಷ್ಟು ತಲೆ ಕೆಡ್ಸ್ಕೋಬೇಡ. ಓಪನ್ ಮಾಡಿದ್ರು ಕೂಡ ನೀನ್ ಅದನ್ನ ನೋಡಕ್ಕಾಗಲ್ವಲ್ಲ. ಅದನ್ನ ಓಪನ್ ಮಾಡ್ಬೇಕು ಅನ್ಕೊಂಡ್ರು ನಮಗ್ ನೋಡಕ್ಕಾಗಲ್ಲ.
ಪಾಪ ವಿಶಾಲ್, ನೀನ್ ನನ್ನ ಏನು ಮಾಡಕ್ಕಾಗಲ್ಲಪ್ಪ. ವಿಶಾಲ್, ನಥಿಂಗ್ ಟು ವರಿ. ಅಕ್ಕ ಇಲ್ಲ, ಏನ್ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ. ಈ ಕಾಲ್ಗೆಜ್ಜೆ ತಗೋ. ಇಲ್ಲಿವರೆಗೂ ಇಷ್ಟು ಟೆನ್ಷನ್ ಕೊಟ್ಟು ಹೀಗ್ ಮಾಡಿದ್ರಿ. ಏ ಹಾಸ್, ಆ ಕೇಕ್ ಆದ್ರೂ ತಗೊಂಡ್ ಬಾ, ಕಟ್ ಮಾಡ್ಕೊಂಡು ತಿನ್ನೋಣ. ಪರಶು, ಸ್ವಲ್ಪ ಮೆತ್ತಗ್ ನಗೋ. ಪರವಾಗಿಲ್ಲ ಅಕ್ಕ, ಬಾಗ್ಲಾಕೊಂಡ್ ನಗ್ತಾ ಇದ್ದೀವಿ, ಯಾರಿಗೂ ಕೇಳ್ಸಲ್ಲ. ಕೇಳ್ಸಿದ್ರು ಯಾವ್ದಾದ್ರು ಇಂಗ್ಲಿಷ್ ಮೂವಿ ನೋಡ್ತಾ ಇದ್ರೆ ಅನ್ಕೋತಾರೆ. ಈ ತರ ನಕ್ಕು ತುಂಬಾ ದಿನ ಆಗಿತ್ತು ಪರಶು. ಹೌದಕ್ಕ, ನಂಗ್ ನಕ್ಕು ನಕ್ಕು ಹೊಟ್ಟೆ ನೋವಾಗ್ತಿದೆ ಅಕ್ಕ. ಸಾಕಕ್ಕ, ಮತ್ತೆ 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 ಯಾವಾಗಾದ್ರೂ ನಗಣ. ಅಯ್ಯೋ ಪರಶು, ಮ್ಯಾಜಿಕ್ ಬಾಕ್ಸ್, ಅದಕ್ಕೆ ಮ್ಯೂಸಿಕ್ ಬಾಕ್ಸ್ ಅಂತ ಇನ್ನೂ ಒಂದು ಹೆಸರಿದೆ ಕಣೋ. ಅದರಿಂದ ಕೇಳ್ ಬರೋ ಸಂಗೀತ ದೇಹದ ಎಲ್ಲ ನೋವನ್ನು ಮರೆಸ್ಬಿಡುತ್ತೆ ಕಣೋ. ಗಾಯತ್ರಿ ದೇವಿ ಪ್ರಾಣ ಬಿಡೋ ಟೈಮಲ್ಲಿ ಅದ್ರಲ್ಲಿ ಏನೋ ಇಟ್ಟಿದ್ದಾಳೆ ಅನ್ನೋ ನನ್ನ ಅನುಮಾನ ನಿಜ ಆಯ್ತು ಪರಶು. ನಾವೆಲ್ರೂ ಸೇರ್ ಮಾಡಿರೋ ಪಾಪನ ಚಿತ್ರಗುಪ್ತನ್ ಪುಸ್ತಕದ ತರ ಭದ್ರವಾಗಿ ಮೆಮೊರಿ ಕಾರ್ಡ್ ಅಲ್ಲಿ ಬಚ್ಚಿಟ್ಟಿದ್ದಾರೆ ಆ ಗಾಯತ್ರಿ ದೇವಿಯವರು. ಅತಿ ಜಾಗೃತ ಭಯಂ ನಾಸ್ತಿ ಅಂತ ಹೇಳ್ತಾರೆ. ಗಾಯತ್ರಿ ದೇವಿ ಓವರ್ ಕೇರ್ ತಗೊಂಡಿದ್ದಾಳೆ ಪರಶು. ಅವಳ ಫಿಂಗರ್ ಪ್ರಿಂಟ್ ಬೀಳ್ದೆ ಹೋದ್ರೆ ಆ ಕ್ಲಿಪ್ಪು ಓಪನ್ ಆಗೋದಿಲ್ಲ. ಪಾಪ, ಗಾಯತ್ರಿ ವಾಪಸ್ ಬರ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಅಕ್ಕ. ನಮ್ ನಿಜ ಬಣ್ಣ ಎಲ್ರಿಗೂ ಗೊತ್ತಾದ್ಮೇಲೆ ಪ್ರಾಜೆಕ್ಟ್ ಕೆಲ್ಸನ ಕ್ಯಾನ್ಸಲ್ ಮಾಡ್ದೆ. ವಾಪಸ್ ಬಂದ್ಮೇಲೆ ನಮ್ ಬಣ್ಣನೆಲ್ಲ ಬಯಲ್ ಮಾಡ್ಬೇಕು ಅನ್ಕೊಂಡಿದ್ಲು. ಅಡ್ರೆಸ್ಸೇ ಇಲ್ದೇ ಇರೋ ಹಾಗೆ ಹೋಗಿದ್ದಾಳೆ ಪರಶು. ಆದ್ರೆ ಬುದ್ಧಿವಂತೇನೆ. ಸಾಯ್ತೀನಿ ಅಂತ ಗೊತ್ತಿದ್ದೋ ಸೀಕ್ರೆಟ್ಸ್ ಎಲ್ಲ ಸೇವ್ ಮಾಡಿದೀನಿ ಅಂತ ಅನ್ಕೊಂಡಿದ್ಲೇನೋ. ಆದ್ರೆ ಸೇಫರ್ ಸೈಡ್ಗೆ ಮೆಮರಿ ಕಾರ್ಡಲ್ಲಿ ಇಟ್ಟಿದ್ದಾಳೆ. ಮ್ಯಾಜಿಕ್ ಬಾಕ್ಸ್ ಅಲ್ಲಿ ಇಟ್ಟು ಗಂಗಾಧರ್ ಮಾವನ್ ಕೈಯಲ್ಲಿ ಕಳ್ಸಿದಾಳೆ. ದುಃಖದಲ್ಲಿ ವಾಪಸ್ ಬಂದ್ ಮಾವನ್ಗೆ ತಲೆ ತಿರ್ಗೋ ತರ ಟ್ವಿಸ್ಟ್ ಕೊಟ್ಟು ಗಾಯತ್ರಕ್ಕ ನೀನೇ ಸಾಯಿಸಿ ಅವನನ್ನ ಜೈಲಿಗೆ ಕಳಿಸ್ತೀಯಲ್ಲ ಅಕ್ಕ. ಎಸ್, ಅವತ್ತು ವಿಕ್ರಾಂತ್ ವಲ್ಲ ಪ್ರಾಣ ತೆಗಿತೀನಿ ಅಂತ ಹೆದರ್ಸ್ದಾಗ ಸುಮ್ನಾದ. ಆದ್ರೆ ಈಗ ವಯಸ್ಸಾಗೋಗಿರುತ್ತಲ್ಲ, ನನ್ನ ಟಾರ್ಗೆಟ್ ಮಾಡ್ಕೊಂಡು ಭಯ ಪಡ್ಸೋಣ ಅನ್ಕೊಂಡಿದ್ದಾನೆ. ಇನ್ ಯಾವ ಭಯನೂ ಇಲ್ಲ ಅಕ್ಕ. ಮೆಮೊರಿ ಕಾರ್ಡ್ ಅಂತೂ ಓಪನ್ ಆಗಲ್ಲ. ಆ ಟೆಕ್ನಿಕಲ್ ಇಂಜಿನಿಯರೇ ಮನೆಗ್ ಬಂದು ಹೇಳಿದ್ನಲ್ಲ, ಅದು ಓಪನ್ ಆಗ್ಬೇಕು ಅಂದ್ರೆ ಸತ್ತೋಗಿರೋ ಗಾಯತ್ರಕ್ಕ ಮತ್ತೆ ಹುಟ್ ಬಂದು ಹೆಬ್ಬೆಟ್ಟೊತ್ಬೇಕು ಅಂತ.
ಆತ್ಮ ಬಂದ್ರೆ ಏನೀಗ ಫಿಂಗರ್ ಪ್ರಿಂಟ್ ಹೇಗ್ ಸಾಧ್ಯ ಪರ್ಶು? ನೀನ್ ಹಂಗ್ ಹೇಳ್ಬೇಡ ಅಕ್ಕ, ನಂಗೆ ನಗು ಬರುತ್ತೆ. ಅಯ್ಯೋ, ಒಂದೊಂದ್ಸಾರಿ ಗಾಯತ್ರಕ್ಕ ಮಾಡಿರೋ ಕೆಲ್ಸಕ್ಕೆ ಅಯ್ಯೋ ಅನ್ಸುತ್ತಕ್ಕ. ಅನಾವಶ್ಯಕವಾಗಿ ಇಷ್ಟು ದಿನ ನೀನು ಭಯ ಪಟ್ಟೆ. ಇನ್ಮೇಲೆ ರಿಲ್ಯಾಕ್ಸ್ಡ್ ಆಗಿರ್ಬೋದು ಕಣೋ. ನಮ್ಮ ಅಜೆಂಡಾ ಒಂದೇ, ನಯನಿ ಹೆಸರಲ್ಲಿರೋ ಆಸ್ತಿನ ನಮ್ಮ ಹೆಸರಿಗೆ ಮಾಡ್ಕೊಳ್ಳೋದಷ್ಟೇ. ಮ್ಯಾಜಿಕ್ ಬಾಕ್ಸ್ ವಿಷಯನ ಪಕ್ಕಕ್ಕಿಟ್ಟು ನಮ್ಮ ಎಂಟಿ ಬಾಕ್ಸ್ನ ತುಂಬಿಸ್ಕೋಬೇಕು ಪರ್ಶು. ಹೌದಕ್ಕ, ಸಾಧ್ಯ ಆದ್ರೆ ವಿಶಾಲ್ ಜೊತೆ ನೈನಿನ್ ಕೂಡ ಒಂದಕ್ಕೆ ಇನ್ನೊಂದು ಆಫರ್ ಅನ್ಕೊಂಡು ಇಬ್ರು ಪುಣ್ಯ ದಂಪತಿಗಳು ಅಂತ ಮೇಲಕ್ಕೆ ಕಳಿಸ್ಬಿಡೋಣ. ನೋಡೋಣ ಪರ್ಶು, ಪಾಪ ಅವ್ರ ಹಣೆ ಬರ್ದಲ್ಲಿ ಏನ್ ಬರ್ತಿದ್ಯೋ ಏನೋ. ಯಜಮಾನ್ರೇ, ತಗೊಳ್ಳಿ ಹಾಲು. ಚೆನ್ನಾಗಿ ನಿದ್ರೆ ಬರ್ಲಿ ಅಂತ ಇದಕ್ಕೆ ಖರ್ಜೂರ ಹಾಕಿದ್ದೀನಿ. ಸಕ್ಕರೆ ಜಾಸ್ತಿ ತಗೋಬಾರ್ದಲ್ವಾ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ನೈನಿ, ನಿದ್ರೆ ಮಾತ್ರ ಇದೆಯಾ? ಯಾಕೆ ಯಜಮಾನ್ರೆ? ಅದು ಇವಾಗ ಯಾಕೆ? ನೀನ್ ತಂದಿರೋ ಹಾಲಲ್ಲಿ ಬೆರೆಸಿ ಕುಡಿಯೋಣ ಅಂತ. ಆಗ್ಲಾದ್ರೂ ನಿದ್ದೆ ಬರುತ್ತೇನೋ. ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಬರ್ತಿರೋ ಯೋಚನೆಗಳು ನಿಂತೋಗುತ್ತೇನೋ. ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ನೀವು? ಮ್ಯಾಜಿಕ್ ಬಾಕ್ಸ್ ಒಳಗಡೆ ಅಮ್ಮ ಏನು ಬಚ್ಚಿಟ್ಟಿದ್ದಾರೆ ಅಂತ 16 ವರ್ಷದಿಂದ ಇವರೆಲ್ಲರೂ ಯೋಚನೆ ಮಾಡ್ತಾನೆ ಇದ್ದಾರೆ. ನಿಧಾನವಾಗಿ ಆ ವಿಷಯನ ಔಟೋಸ್ಗೆ ಮಾತ್ರ ಸೀಮಿತ ಮಾಡಿದ್ರು. ಮತ್ತೆ ಯಾವಾಗದ್ ಕಾಣಿಸ್ತೋ ಒಣಗಿದ ಗಾಯ ಮತ್ತೆ ಹಸಿಯಾದಂಗಾಗಿದೆ. ಈಗ ಮುಂದೆ ಹೆಜ್ಜೆ ಇಟ್ರೆ ಪರಿಹಾರ ಸಿಗುತ್ತೆ ಅಂತ ಗಾಯತ್ರಿ ಅಮ್ಮವ್ರು ಹೇಳಿದ್ರು. ಇವಾಗ ಅದ್ರೊಳಗೆ ಏನಿದೆ ಅಂತ ತಿಳ್ಕೊಳಕ್ ಆಗದಿರೋದಕ್ಕೆ ಯಾರಾದ್ರೂ ಬೇಜಾರು ಮಾಡ್ಕೋತಾರಾ? ತಿಲೋತ್ತಮ ಅಮ್ಮ ಕೂಡ ತುಂಬ ಫೇಲ್ ಮಾಡ್ಕೊಂಡಿದ್ದಾರೆ ನೈನಿ. ನಾನು ಆ ಬಾಕ್ಸ್ ಒಳಗಡೆ ಏನಿದೆಯೋ ತೋರಿಸ್ಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂತಿದ್ದೆ. ಮೆಮೊರಿ ಕಾರ್ಡ್ ಇದೆ ಅಂತ ತಿಳ್ಕೊಂಡೆ. ಆದರೆ ಅದರೊಳಗೆ ಏನಿದೆ ಅಂತ ನನ್ನ ಕೈಲಂತೂ ತಿಳ್ಕೊಳಕ್ಕಾಗಲಿಲ್ಲ. ಮಾಮ್ ಎಷ್ಟು ಫೀಲ್ ಆಗಿರ್ತಾರೋ ಏನೋ. ಅದರಲ್ಲಿ ಏನಿರಬೇಕೋ ಇರುತ್ತೆ ಬಿಡಿ ಯಜಮಾನ್ರೆ. ನೀವು ತುಂಬ ಯೋಚನೆ ಮಾಡಿ ಮನ್ಸಿಗೆ ಬೇಜಾರು ಮಾಡ್ಕೋಬೇಡಿ. ತಿಲೋತ್ತಮ್ಮಮ್ಮವ್ರಂತೂ ಬೇಜಾರು ಮಾಡ್ಕೊಳ್ಳಿಲ್ವಲ್ಲ? ಹೌದು ಯಜಮಾನ್ರೆ, ಅದರಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕಾಗದೆ ಅವರಾದರೂ ಯಾಕೆ ಬೇಜಾರು ಮಾಡ್ಕೋತಾರೆ? ಅದರಲ್ಲಿ ಏನಿದೆ ಅಂತ
ಒಬ್ರಿಗೆ ಗೊತ್ತಾಗಿದ್ರು ಅರೆ ಮಿಕ್ದವ್ರು ಯಾರಿಗೂ ಗೊತ್ತಾಗ್ಲೇ ಇಲ್ವಲ್ಲ ಅಂತ ವಿಚಾರಿಸ್ತಿದ್ರು. ಈಗ ಅದ್ರ ಬಗ್ಗೆ ತಿಳ್ಕೊಳ್ದೇ ಇರೋದಕ್ಕೆ ಯಾರಿಗೂ ಏನೂ ನಷ್ಟ ಆಗ್ಲಿಲ್ವಲ್ಲ. ಹಾಗಂತ ಬಿಟ್ಬಿಟ್ರೆ ನಮ್ಮಮ್ಮನ ಪ್ರಯತ್ನಕ್ಕೆ ಸಮಯ ಸ್ಫೂರ್ತಿಗೆ ಅರ್ಥನೇ ಇಲ್ದಂಗಾಗುತ್ತೆ ನೈನಿ. ಈ ಸಲ ಗಾಯತ್ರಿ ಅಮ್ಮವ್ರು ಕಾಣಿಸ್ಕೊಂಡ್ರೆ ಕೇಳ್ತೀನಿ, ಪರಿಹಾರ ಸಿಗ್ಬೋದೇನೋ. ಅವಕಾಶ ಸಿಕ್ಕಿದ್ರೆ ಅದಕ್ಕೋಸ್ಕರ ನಾನು ಎಷ್ಟು ಬೇಕಾದರೂ ಖರ್ಚು ಮಾಡ್ತೀನಿ. ಆದರೆ ಪ್ರಯೋಜನ ಇಲ್ಲ. ಅದು ಓಪನೇ ಆಗ್ತಿಲ್ಲ. ಅಮ್ಮವ್ರ ಹೆಬ್ಬೆಟ್ ಗುರ್ತಿದ್ರೆ ಅದ್ರಲ್ಲಿ ಏನಿದೆಯೋ ನೋಡ್ಬೋದಲ್ವಾ ಯಜಮಾನ್ರೆ? ಎಸ್, ಬಟ್ ಆಗಲ್ಲ, ಮಾಡಕ್ಕಾಗಲ್ಲ ಅಂದ್ರೆ ಆ ವಿಷಯನೇ ಮರ್ತೋಗ್ಬೇಕು. ಆದ್ರೆ ಒಂದೇ ವಿಷಯ ನಮ್ ತಲೆಯಲ್ಲಿ ಯಾವಾಗ್ಲೂ ಕೊರಿತಾ ಇದ್ರೆ ಅದಕ್ಕೋಸ್ಕರ ದಾರಿ ಹುಡುಕ್ಬೇಕು. ನಂಬಿಕೆ ಇಟ್ಕೊಳ್ಳಿ. ಬೆಳಗ್ಗೆನೆ ಇಷ್ಟೊಂದು ಭಕ್ತಿ ಬಂದಿದ್ಯಲ್ಲ. ಹೆಸರಿಗೆ ಮಾತ್ರ ಪ್ರದಕ್ಷಿಣೆ, ಮನಸ್ಸು ಮಾತ್ರ ಬೇರೆ ಎಲ್ಲೋ ಇದೆ. ನಂಗೆ ಒಂದೂ ಅರ್ಥ ಆಗ್ತಾ ಇಲ್ಲ. ಓಹೋ, ಚಿಕ್ಕ ಯಜಮಾನ್ರು ಬಾಡಿ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತನಾ? ಇವಾಗ ಗೊತ್ತಾಯ್ತು ನನಗೆ. ಓ ಸುಮನಾ, ನಿನ್ನೆ ಕಿವಿ ಕೇಳಿಸಲ್ವೇನೆ? ಕರಿತಾ ಇದ್ದೀನಿ. ಏಯ್, ಕಣ್ ಕಾಣಿಸಲ್ವಾ? ನಾನು ಪೂಜೆ ಮಾಡ್ತಾ ಇದ್ದೀನಿ. ಹೌದಾ? ನೀನ್ ಅಡ್ಗೆ ಮಾಡ್ತಾ ಇದ್ಯಾ ಅಂತ ನಾನ್ ಅನ್ಕೊಂಡೆ. ಹಿಂಸೆ ಮಾಡ್ದೆ ಇಲ್ಲಿಂದ ಹೊಟ್ಟೋಗು ಶಿವ. ಎಕ್ಸ್ಟ್ರಾ ಮಾಡ್ತಿರೋದು ನೀನು. ಅಪ್ ಹುಡುಗ ಬಾಡಿ ಬಿಲ್ಡ್ ಮಾಡ್ತಿರ್ಬೇಕಾದ್ರೆ ಕೆಕ್ಕರ್ಸ್ಕೊಂಡ್ ನೋಡ್ತಾ ಇದ್ದೆ ನಿನ್ ಕಣ್ಣು. ಬಿಡ್ತು ಅನ್ನು ಶಿವ, ತುಳಸಿ ಕಟ್ಟೆ ಮುಂದೆ ಹಾಗೆಲ್ಲ ಮಾತಾಡ್ಬಾರ್ದು. ಈ ಮಾತೆಲ್ಲ ನನ್ನ ಹತ್ರ ಹೇಳ್ಬೇಡ. ನಂಗ್ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಓ ಚಿಕ್ಕೇಜ್ ಬಂದೆ. ಹಾಯ್ ಶಿವ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಇದನ್ನೆಲ್ಲ ಬಾಡಿ ಬಿಲ್ಡ್ ಮಾಡಕ್ ಮಾಡ್ತಿದ್ದೀರಾ? ಇಲ್ಲ BP ಶುಗರ್ ಬರುತ್ತೆ ಅಂತ ಭಯ ಪಟ್ಕೊಂಡು ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ಚಿಚಿ, ಹಾಗೆಲ್ಲ ಯಾಕೆ ಹೇಳ್ತೀಯಾ? ಪೈಲ್ವಾನ್ ತರ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಚಿಕ್ಕಿಚ್ಮಾನ್ರೆ, ನಮ್ ಸುಮನ ದೃಷ್ಟಿ ಬಿತ್ತು ಅಂದ್ರೆ ಭೂಮಿನೇ ಕರ್ಗೋಗತ್ತೆ. ನೀವೊಂದ್ ಲೆಕ್ಕನ ಅವಳಿಗೆ. ಅಯ್ಯೋ ಹೌದಾ? ಏ ಶಿವ, ನನ್ ಬಗ್ಗೆ ಆತರ ಹೇಳಿದ್ರೆ ಅವ್ರ ಏನ್ ಅನ್ಕೊಳಲ್ಲ? ಮುಂಜಾಗ್ರತೆ ವಹಿಸ್ತಾರೆ. ನನ್ನಿಂದ ತೊಂದ್ರೆ ಆಗತ್ತೆ ಅಂತ ತಪ್ಪು ತಿಳ್ಕೊಳಲ್ವಾ? ನಿಜಾನೇ ಅಲ್ವೇನೆ? ಎದುರ್ ಮನೆ ಹುಡುಗ ದುಡ್ಡು ಅನ್ನಿಸ್ಬೇಕಾದ್ರೆ ಅವನ್ಗೊಂದ್ ಲುಕ್ ಕೊಟ್ಟೆ ಅಷ್ಟೇ. ಅದಾದ್ಮೇಲೆ ಮರುದಿನಾನೇ ಹಾಸಿಗೆ ಇಡ್ತಿದ್ದ ತಾನೆ. ಅವನ್ಗೇನೋ ಏಜ್ ಬಂದಿರ್ಬೋದು, ಅದ್ಯಾಕೀಗ? ವಟಾರದಲ್ಲಿ 3ನೇ ಮನೆ ಮಹೇಶ ಮಂಗಳ ಸ್ನಾನ ಮಾಡ್ತಿರ್ಬೇಕಾದ್ರೂ ಒಂದ್ಸತಿ ನೋಡಿದ್ಯಲ್ಲ? ಕ್ಯಾನ್ಸರ್ ಬಂದ್ಸತ್ರೆ ನಾನೇನ್ ಮಾಡ್ಲಿ? ಅಯ್ಯಪ್ಪ, ನಾನಿನ್ಮೇಲಂತೂ ಎಕ್ಸರ್ಸೈಸ್ ಮಾಡಲ್ಲ. ನೀನಿದ್ದಾಗಂತೂ ಮೊದಲೇ ಮಾಡಲ್ಲ. ಅಯ್ಯೋ ಅಯ್ಯೋ, ಚಿಕ್ಕ ಯಜಮಾನ್ರು ಹೇಗೆ ಎದುರ್ಕೊಂಡ್ರೆ ನೋಡ್ದ್ಯಾ? ಇಲ್ಲ ಅಂದ್ರೆ ಮತ್ತಿನ್ನೇನೆ?
ನಿನ್ನಿಲ್ ಬಂದಿರೋದು ನೈನಿ ಅಕ್ಕ ನೋಡಕ್ಕೆ ಹೊರತು ಬೇರೆಯವ್ರನ್ನ ಹಂಗ್ ನೋಡ್ಬಾರ್ದು. ಇವನೊಬ್ಬ ಹೇಳಕ್ ಬಂದ್ಬಿಟ್ಟ. ನಿನ್ ಹಣೆ ಬರಹ. ಚಿಕ್ಕ ಯಜಮಾನ್ರು ಎಲ್ಲಿ ಹೋದ್ರು? ನೈನಿ, ಅಮ್ಮೋರೆ, ಬಂದ್ರಾ? ನೀವ್ ಯಾವಾಗ ಬರ್ತೀರಾ ಅಂತ ಕಾಯ್ತಿದ್ದೆ. ನೆನ್ನೆ ಬಂದಿದ್ರಿ, ಮಗನ್ನ ಮುದ್ದಾಡಿ ಹಾಗೆ ಹೊರಟೋದ್ರಿ. ಆದ್ರೆ ಅದಾದ್ಮೇಲೆ ನಡೆದಿದ್ದ ಘಟನೆ ಗೊತ್ತಾದ್ರೆ ಗಾಬರಿ ಆಗ್ತೀರಾ ಅಮ್ಮೋರೆ? ಗೊತ್ತು ನೈನಿ. ನೀವು ಹೊರಟೋದ್ರಿ ಅನ್ಕೊಂಡೆ. ಅಲ್ಲೇ ಇದ್ರಾ? ಎಲ್ಲಿದ್ರಿ ಅಮ್ಮೋರೆ? ನನಗ್ ಕೂಡ ಕಾಣಿಸ್ಲಿಲ್ಲ. ಆತ್ಮಕ್ಕೆ ರೂಪ ಇರಲ್ಲ. ವಿಶಾಲಕ್ಷಮ್ನವರು ನಿನಗೆ ಕೊಟ್ಟಿರೋ ವರದಿಂದ ಅಷ್ಟೇ ನಾನು ನಿನಗೆ ಕಾಣಿಸ್ತಿದ್ದೀನೇ ಹೊರತು ನನಗೆ ರೂಪ ಇದೆ ಅನ್ನೋದು ಸುಳ್ಳು ನೈನಿ. ಅದೇನೋ ಅಮ್ಮೋರೆ, ಅದೆಲ್ಲ ನಂಗೆ ಅರ್ಥ ಆಗಲ್ಲ. ಆದ್ರೆ ಈ ವಿಚಿತ್ರವಾದ ಪೆಟ್ಟಿಗೆನ ತೆಗಿಯಕ್ಕೆ ಬೀಗದ ಕೈ ಸಿಕ್ಕಿದೆ. ಇದನ್ನ ಉಪಯೋಗಿಸಿ ತೆಗೆದ್ ನೋಡಿದ್ರೆ ಅದೇನೋ ಕಾರ್ಟು ಅಂದ್ರು. ಮೆಮೊರಿ ಕಾರ್ಡ್. ಅದೇ 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 ಅಮ್ಮೋರೆ. ಅದ್ರಲ್ಲಿ ನೀವ್ ಯಾವ್ದೋ ಮುಖ್ಯವಾದ ವಿಷಯಗಳನ್ನ, ಗುರ್ತು, ನೆನಪುಗಳನ್ನ ಬಚ್ಚಿಟ್ಟಿದ್ದೀರಾ ಅಂತ ಯಜಮಾನ್ರು ನೋಡಕ್ಕೆ ತುಂಬಾ ಪ್ರಯತ್ನ ಪಟ್ರು. ಆದ್ರೆ ಪಾಪ ಅವ್ರಿಗೇನು ಸಿಗ್ಲಿಲ್ಲ. ಅದು ಹಾಗೆ ಬರಲ್ಲ. ನನ್ನ ಹೆಬ್ಬೆಟ್ ಗುರ್ತು ಬಿದ್ರೇನೆ ಮೆಮೊರಿ ಕಾರ್ಡ್ ಓಪನ್ ಆಗೋದು. ಹೌದೌದು, ವೆಂಕಿ ಅಣ್ಣ ಕೂಡ ಇದೇ ಮಾತು ಹೇಳಿದ್ರು ಅಮ್ಮೋರೆ. ಸರಿ ಬಿಡಿ, ಈಗ ನೀವು ಬಂದಿದ್ದೀರಾ ಅಲ್ವಾ, ಕಾರ್ಡ್ ಹೊರಗೆ ತೆಗಿತೀನಿ. ನೀವು ಹೆಬ್ಬೆಟ್ಟು ಒತ್ಬಿಡಿ ಅಮ್ಮೋರೆ. ಇಲ್ಲಾಂದ್ರೆ ನೀವಿಲ್ಲೇ ಇರಿ, ನಾನು ಯಜಮಾನ್ರನ್ನ ಕರ್ಕೊಂಡು ಬರ್ತೀನಿ. ನೀವು ಹೆಬ್ಬೆಟ್ಟು ಒತ್ತಿದ ತಕ್ಷಣ ಕಾರ್ಡಲ್ಲಿ ಏನಿದೆ ಅಂತ ತಕ್ಷಣ ತಿಳ್ಕೊಬೋದು. ಪ್ರಯೋಜನ ಇಲ್ಲ ನೈನಿ. ಅಮ್ಮೋರೆ? ಹೌದು ನೈನಿ, ಆಗಲೇ ಹೇಳಿದೆ ನನಗೆ ರೂಪ ಇಲ್ಲ ಅಂತ. ನಾನಿದ್ದಾಗೆ ನಿನಗೆ ಕಾಣಿಸ್ತೀನಿ ಹೊರತು ನಿಜವಾಗ್ಲೂ ನಾನಿಲ್ಲ. ಅಂದ್ರೆ ಅಮ್ಮೋರೆ ಈಗ ಹೆಬ್ಬೆಟ್ಟು ಒತ್ತಕ್ಕಾಗಲ್ಲ. ಮತ್ತೆ ಅದ್ರಲ್ಲಿ ಏನಿದೆಯೋ ಹೇಗಮ್ಮೋರೆ ತಿಳ್ಕೊಳ್ಳೋದು? ನನ್ನ ಹೆಬ್ಬೆಟ್ಟು ಗುರ್ತಿಂದಾನೆ ಅದು ಓಪನ್ ಆಗೋದು. ನೀವೇನೋ ಹೆಬ್ಬೆಟ್ಟು ಒತ್ತಲ್ಲ ಅಂತೀರಾ, ಮತ್ತೆ ಅದನ್ನ ನೋಡ್ಬೇಕು ಅಂದ್ರೆ ಹೆಬ್ಬೆಟ್ಟು ಒತ್ತಲೇಬೇಕು ಅಂತಿದ್ದಾರೆ. ಏನ್ ಮಾಡೋಣ ನೀವೇ ಹೇಳಿ ಅಮ್ಮೋರೆ. ಯೋಚನೆ ಮಾಡು ನೈನಿ, ಪ್ರತಿಯೊಂದಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಅಮ್ಮೋರೆ, ಅಸಾಧ್ಯವಾದ ಕೆಲಸ ಇದು. ಸಾಧನೆಯಲ್ಲಿ ಕಷ್ಟ ಇದ್ದೇ ಇರುತ್ತೆ ಹೊರತು ಅಸಾಧ್ಯ ಅನ್ನೋದು ಇಲ್ಲ. ಒಂದು ಮಾತು ಕೇಳ್ತೀನಿ, ಏನೋ ಅನ್ಕೊಳ್ಬೇಡಿ. ಇಷ್ಟಕ್ಕೂ ಇದ್ರಲ್ಲಿ ಏನಿದೆ ಅಂತ ನಿಮಗೆ ಗೊತ್ತು ಅಲ್ವಾ? ಪಟಪಟ ಅಂತ ಅದೇನು ಅಂತ ಹೇಳಿ ಅಮ್ಮೋರೆ, ನಾನು ಹೋಗಿ ಯಜಮಾನ್ರಿಗೆ ಹೇಳಿ ಬರ್ತೀನಿ. ಆಗ ಇದ್ರ ಅವಶ್ಯಕತೆ ಇರಲ್ಲ ಅಲ್ವಾ? ಈ ಮನೆಗೆ ಶತ್ರು ಯಾರು ಅಂತ ಗೊತ್ತಿದ್ರು ನಾನು ನಿನಗೆ ಹೇಳಲ್ಲ. ಯಾಕೆ ಗೊತ್ತಾ? ಅದನ್ನ ನೀನೇ ಸ್ವಂತವಾಗಿ ತಿಳ್ಕೋಬೇಕು ಅಂತ ಆ ಬ್ರಹ್ಮ ಬರ್ದಿರೋ ಹಣೆ ಬರಹ. ಆ ಹಣೆ ಬರಕ್ ವಿರುದ್ಧ ನಾನು ಮಾತಾಡಿದ್ರೆ ಅದು ಧರ್ಮಕ್ಕೆ ವಿರುದ್ಧ, ದೈವಕ್ಕೆ ವಿರುದ್ಧ. ಅದಕ್ಕೆ ನಾನು ನಿನಗೆ ಸೂಚನೆ ಮತ್ತೆ ಸಲಹೆ ಮಾತ್ರ ಕೊಡಬಲ್ಲೆ. ನೀನೇ ಅದನ್ನು ಕಂಡುಹಿಡಿದು ಸಾಧಿಸಿ ತೋರಿಸ್ಬೇಕು. ಹೋಗ್ಲಿ,
ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಅದಾದರೂ ಹೇಳ್ತೀರಾ? ಅದರಲ್ಲಿ ಏನಿದೆ ಅಂತ ತಿಳ್ಕೊಂಡ್ಮೇಲೆ ಗಾಬರಿ ಆಗ್ತಾರೆ, ಭಯ ಪಡ್ತಾರೆ, ನಡ್ಗೋಗ್ತಾರೆ. ಹಾಗೆ ನ್ಯಾಯ ಕೂಡ ಸಿಗುತ್ತೆ. ಎಲ್ರಿಗೂ ಬೇಕಾಗಿರೋದು ಅದೇ ಅಲ್ವಾ? ಹುಷಾರಾಗಿ ನೋಡ್ಕೋ. ಇಲ್ಲಿ ಗಂಗಯ್ಯ ಇರ್ತಾರೆ ಅಮ್ಮೋರೆ, ಭಯ ಏನೂ ಇಲ್ಲ. ಅದು ಅಲ್ಲದೆ ವಿಶಾಲಾಕ್ಷಮ್ಮನ ಹತ್ರ ಇಟ್ರೆ ಇದನ್ನ ಯಾರು ತಗೋತಾರೆ ಹೇಳಿ? ಅಮ್ಮೋರೆ 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 ಅಮ್ಮೋರೆ, ಅಯ್ಯೋ ಹೊರಟೋದ್ರಾ? ಅಮ್ಮ, ಅಮ್ಮೋರೇನೋ ಹೆಬ್ಬೆಟ್ಟು ಒತ್ತಿದ್ರೆ ಮಾತ್ರ ಇದ್ರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಆದರೆ ಹೆಬ್ಬೆಟ್ಟು ಒತ್ತಕ್ಕೆ ಸಾಧ್ಯ ಇಲ್ಲ ಅಂದ್ರು. ಏನಾದರೂ ಯೋಚನೆ ಮಾಡಿ ದಾರಿ ಹುಡ್ಕು ಅಂತಿದ್ದಾರೆ. ಈಗ ನಾನು ಏನು ಮಾಡ್ಲಮ್ಮ? ಪರ್ಶು, ಪರ್ಶು, ಅಕ್ಕ ಇಲ್ಲೇ ಇದೀನಕ್ಕ. ಏನು? ಪೂಜೆಗೆ ಬೇಕಾಗಿರೋದನ್ನ ಎಲ್ಲ ಹೇಳ್ತೀನಿ, ಸರಿಯಾಗಿ ಬರ್ಕೋ. ನಾನು ರೆಡಿ ಆಗಿದ್ದೀನಿ ಅಕ್ಕ. ಪೆನ್ನು ಪೇಪರ್ನ ಜೊತೆಲಿ ಹಿಡ್ಕೊಂಡೆ ಬಂದಿದ್ದೀನಿ. ಹೇಳಕ್ಕ. 3 kg ಹೂವ, 6 ತೆಂಗಿನಕಾಯಿ. ಅಂದ್ರೆ ತೆಂಗಿನಕಾಯಿ ತಾನೆ? ಅದೇ ಕಣೋ. ಓಕೆ ಅಕ್ಕ. ಎಲೆ ಅಡಿಕೆ ಎಷ್ಟು ಬೇಕಕ್ಕ? ಒಂದು 50 ಬರ್ಕೋ. ಅಕ್ಕ, ನೀನೊಂದು ವಿಷಯನ ಮರ್ತು ಹೋಗ್ತಿದ್ಯಾ. ಈ ಆಸ್ತಿ ಫ್ಯೂಚರಲ್ಲಿ ನಮ್ದೇ. ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡು. ಹೇಳಕ್ಕ. ನನ್ನ ಕೈಯಲ್ಲಿರೋ ಕೋಲು ಕತ್ತಿ ಆಗಿದ್ರೆ ಚೆನ್ನಾಗಿರೋದು. ಛೇ, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಕನಿಷ್ಠ ಪಕ್ಷ ಒಂದೇಟಾದ್ರೂ ಹೊಡಿಬೇಕು ಇವ್ರಿಗೆ. ಇಲ್ಲಿ ಗೋಡೆ ಇತ್ತಾ? ಗೊತ್ತೇ ಆಗ್ಲಿಲ್ಲ. ಏಯ್, ಬುದ್ಧಿ ಇದ್ಯಾ ನಿನ್ಗೆ? ನಾನೇ ನಿಂತಿರೋದಿಲ್ಲಿ, ನೋಡಕ್ಕಾಗಲ್ವಾ? ನನ್ ಕಣ್ಣು ಕಾಣಿಸಲ್ವಲ್ಲ ಅಮ್ಮ ಅವ್ರೆ. ಕಾಣಿಸಲ್ಲ ಅಂತ ಗುದ್ದೆ ಬಿಡೋದಾ? ಏನಾಯ್ತು ಯಜಮಾನ್ರೆ? ನಿಮ್ ದೊಡ್ಡಯ್ಯ ಗೂಳಿ ತರ ಬಂದು ನಮ್ಮ ಅಕ್ಕನ ಗುದ್ಬಿಟ್ಟ. ಜೊತೆಗೆ ಗೋಡೆ ಅನ್ಕೊಂಡಿದ್ದೆ ಅಂತಾನೆ. ತಿಲೋತ್ತಮ ಅತ್ತೆ ಈ ವಯಸ್ಸಲ್ಲೂ ಕೂಡ ಸಿಮೆಂಟ್ ಗೋಡೆ ತರ ಗಟ್ಟಿ ಆಗಿದ್ದಾರೆ ಅಂತ ಗಂಗಯ್ಯ ನಿರೂಪಿಸಿದ್ದಾರೆ ಅಂತ ಆಯ್ತು. ಈ ವಯಸ್ಸು ಅಂದ್ರೇನು? ಈಗೇನ್ ಮಹಾ ವಯಸ್ಸಾಗಿದೆ ಅಂತ? ನಿಜಾನೇ, ನಿಮ್ಗೇನಷ್ಟು ವಯಸ್ಸಾಗಿಲ್ಲ ಬಿಡಿ ಅಮ್ಮ ಅವ್ರೆ. ಮುದ್ಕಂಗೆ ನಿನ್ ಕಾಸ್ಟ್ಯೂಮ್ ಬಗ್ಗೆನೂ ತಿಳ್ಕೋಬೇಕು ಅಂತ ಅನ್ಸಿರ್ಬೇಕಕ್ಕ. ಒಂದ್ ಮೂಲೆಯಲ್ಲಿ ಬಿದ್ದಿರ್ದೆ ಯಾಕೆ ಅಲ್ಲಿ ಇಲ್ಲಿ ಓಡಾಡ್ತಿರ್ತೀಯ? ಪ್ರೀತಿ, ಯಾಕೆ ಹಾಗೆ ನೋಡ್ತಿದ್ದೀರಾ? ಪ್ರೀತಿ, ಅಭಿಮಾನ, ಗೌರವ, ಅನುರಾಗದಿಂದ 3 ಹೊತ್ತು ಊಟ ಹಾಕ್ತಿರೋದಕ್ಕೆ ನಿಮ್ ಮೇಲೆ ಅಷ್ಟು ಇರಲ್ವಾ ಅತ್ತೆ? ಏನ್ ಬೇಕಾಗಿಲ್ಲ.
ಎಲ್ರೂ ನಿಮ್ ಕೆಲಸ ನೋಡ್ಕೊಂಡು ಸುಮ್ನಿರಿ. ಅವನ್ಗೆ ಹೊರಗಡೆ ಹೋಗಕ್ ಹೇಳಿ. ಏ ಪರ್ಶು, ಅಕ್ಕ ಲಿಸ್ಟ್ ಬರ್ಕೊಂಡ್ಯಾ? ಬರ್ದಿದ್ದೀನಕ್ಕ. ಯಾವ್ದಕ್ ಸಂಬಂಧಪಟ್ಟಿದ್ದು ಮಾವ? ನಮ್ಮ ಅಕ್ಕ ಅಕ್ಷಯ ತೃತೀಯ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದಾಳೆ. ಹೂ ಕಟ್ಟಿ, ಎಲೆ ಅಡಿಕೆ ಇಟ್ಟು, ಕರ್ಪೂರನ ಬೆಳಗ್ಸಿ, ಗಣಗಣ ಅಂತ ಗಂಟೆ ಬಾರಿಸಿ ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಪೂಜೆ ಆದಂಗೆ. ಗೋಲ್ಡಾ? ಹಾಗೆ ಮಾಡಿದ್ರೆ ಪೂಜೆ ಅನ್ನಲ್ಲ ಯಜಮಾನ್ರೆ. ಮೊದಲು ತಾಯಿ ಲಕ್ಷ್ಮೀದೇವಿನ ಆವಾಹನೆ ಮಾಡಿ ನಿಷ್ಠೆಯಿಂದ ಪೂಜೆ ಮಾಡಬೇಕು. ನೈನಮ್ಮ, ನೀನೇ ಮಾಡಮ್ಮ. ಬೇಕಾ ಬಿಟ್ಟು ಪೂಜೆ ಮಾಡಿದ್ರೆ ಅದನ್ನ ಪೂಜೆ ಅನ್ನಲ್ಲಮ್ಮ. ಅಯ್ಯ ಧೃತರಾಷ್ಟ್ರ, ನಮ್ಮ ಅಕ್ಕ ಇದಕ್ ಮುಂಚೆ ಪೂಜೆ ಹೇಗ್ ಮಾಡ್ತಿದ್ಲು ಅಂತ ನಿಂಗೆ ಗೊತ್ತಿರೋ ಹಾಗಿದ್ಯಲ್ಲ. ಲೇ ಪರಶು, ನಿಮ್ಮ ಅಕ್ಕನ ಗಂಡ ಕಣೋ ನಾನು. ನಿನಗೆ ಸೋದ್ರು ಮಾವ. ಚಿಕ್ಕ ವಯಸ್ಸಿಂದ ನೀವು ಮಾಡ್ಕೊಂಡು ಬಂದಿರೋ ಪಾಪಗಳನ್ನೆಲ್ಲ ನೋಡ್ಕೊಂಡು ಬಂದಿರೋನು. ಪೂಜೆ ಬಗ್ಗೆ ಗೊತ್ತಿಲ್ವಾ? ನೈನಿ, ಬೇಡ ಬಿಡು. ತಿಲೋತ್ತಮ ಅತ್ತೆ ಅವ್ರಿಗಿಷ್ಟ ಬಂದಂಗ್ ಮಾಡ್ತಾರೆ, ಅವ್ರು ಮಾಡ್ಲಿ ಬಿಟ್ಬಿಡು. ಇಲ್ಲಾಂದ್ರೆ ಬೇಜಾರ್ ಮಾಡ್ಕೊಂಡ್ ಬಿಡ್ತಾರೆ. ಹಾಗೆಲ್ಲ ಏನೂ ಇಲ್ಲ ಹಾಸಿನಿ. ಉತ್ಸಾಹ ತೋರ್ಸೋರ್ನ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗತ್ತೆ. ಜೊತೆಗೆ ನಮ್ ನಯನಿ ಶಂಕರ್ ಶಾಸ್ತ್ರಿ ಮೊಮ್ಮಗಳು, ಶ್ರದ್ಧೆಯಿಂದ ಮಾಡ್ತಾಳೆ. ನಯನಿ, ನೀನೇ ಮಾಡು. ಸರಿ ಅಮ್ಮೋರೆ. ತಗೊಳಮ್ಮ ಲಿಸ್ಟು. ಇನ್ನೂ ಏನಾದ್ರೂ ಬೇಕಾದ್ರೆ ತರಿಸ್ಕೊಳ್ಳಿ. ಬೇಕಾಗಿಲ್ಲ ಮಾವ, ಅದನ್ನ ನೀವೇ ಇಟ್ಕೊಳ್ಳಿ. ಆ ನಾಳೆ ಯಾವಾಗಾದ್ರೂ ನೈನಿ ಮನೇಲಿ ಇಲ್ದೇ ಇರ್ಬೇಕಾದ್ರೆ ನಿಮಗ್ ಪೂಜೆ ಮಾಡ್ಬೇಕು ಅಂತ ಅನ್ಸಿದ್ರೆ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಒಳ್ಳೇದಮ್ಮ. ನೈನಿ ನಡಿ, ಪೂಜೆನ ಹಬ್ಬದ ತರ ಮಾಡ್ಬಿಡೋಣ. ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ. ಸರಿ ಅಮ್ಮ, ನಾನು ಕೈ ಜೋಡಿಸ್ತೀನಿ. ನಡಿಯಮ್ಮ. ಬಾ ಗಂಗಯ್ಯ, ಬಾ ನೈನಿ. ನೋಡ್ಕೊಂಡು ಹೋಗು, ಸಿಕ್ಕಿದ್ರ ಮೇಲೆ ಕೈ ಹಾಕ್ಬೇಡ. ಸ್ವಲ್ಪ ಹುಷಾರು ಗಂಗಯ್ಯ. ಹೌದಕ್ಕ, ಅಷ್ಟು ಈಸಿಯಾಗಿ ನೈನಿಗೆ ಪೂಜೆ ಮಾಡು ಅಂತ ಹೇಳೋದಕ್ಕೆ ಕಾರಣ ಏನು? ವಿಷಯ ಇದೆ ಕಣೋ. ನೀನ್ ಬೇಗ ಹೋಗಿ ಹೊಸ ಛತ್ರಿ, ಹೈ ಹೀಲ್ಸ್ ಚಪ್ಲಿನ ತಗೊಂಡ್ ಬಾ. ವೈ ಹೇಳಿದ್ದನ್ ಮಾಡು. ಆಯ್ತು. ಬಾ ಬಾರಮ್ಮ, ಬಾ. ಅಬ್ಬಬ್ಬಬ್ಬಬ್ಬಾ, ಏನಂದ, ಏನ್ ಚಂದ. ಅಮ್ಮೋರ್ ಚೆನ್ನಾಗೇ ಇದಾರಲ್ವ ಯಜಮಾನ್ರೆ? ಸುಮನಮ್ಮ, ನಾನು ಹೋಗ್ಲಿದ್ದು ನಮ್ಮ ಅಕ್ಕನಲ್ಲ, ನಿನ್ನನ್ನ. ನನ್ನ? ಹಾ ಹೌದು ಸಮನ, ಕಣ್ಣಿಗೆ ದೃಷ್ಟಿಯಾಗೋ ಹಾಗೆ ಚೆನ್ನಾಗಿ ರೆಡಿ ಆಗಿದ್ಯಾ ನೀನು. ನಿನ್ನ ನೋಡ್ತಿದ್ರೆ ನನ್ನ ಮಗ, ಅದೇ ವಿಕ್ರಾಂತ್ ಅಂತ ಹುಡುಗ ಕೂಡ ಫ್ಲಾಟ್ ಆಗೋಗ್ತಾರೆ. ಅಮ್ಮ ವಿಶಾಲಕ್ಷಮ್ಮ ತಾಯಿ, ತಿಲೋತ್ತಮ ಅವರೇ ಈ ತರ ಹೇಳ್ತಿದ್ದಾರೆ ಅಂದ್ರೆ ಚಿಕ್ಕ ಯಜಮಾನ್ರನ್ನ ಇಷ್ಟಪಡೋ ವಿಷಯ ಇವ್ರಿಗೆ ಹೇಳಿದ್ರೆ ಒಪ್ಕೋತಾರೆ ಅನ್ಸುತ್ತೆ. ಸುಮನಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಅಂದವಾಗಿರೋ ಹೆಣ್ಮಕ್ಳು ಜಾಸ್ತಿ ಯೋಚನೆ ಮಾಡಬಾರ್ದು. ಯೋಚಿಸಿದ್ರೆ ಏನಾಗತ್ತೆ ಯಜಮಾನ್ರೆ? ನಿನ್ ಬಿಳಿ ಕೆನ್ನೆ ಮೇಲೆ ಕಪ್ಪು ಕಲೆ ಆದ್ರೆ ಏನಾಗುತ್ತೆ ಹೇಳು? ಅಮ್ಮ ಚೆನ್ನಾಗಿರಲ್ಲ. ಅದಕ್ಕೆ ನೀನ್ ಏನು ಯೋಚನೆ ಮಾಡ್ಬೇಡ. ನಿಂಗೇನಾದ್ರೂ ಡೌಟ್ ಇದ್ರೆ ಕೇಳು. ನಿಂಗೇನ್ ಬೇಕು ಅದನ್ನು ಹೇಳು. ನಮ್ಮ ಅಕ್ಕ ಚಿಟಿಕಿ ಹೊಡಿಯೋದ್ರಲ್ಲಿ ಕೊಡಿಸ್ತಾಳೆ. ಏನು ಬೇಡ ಯಜಮಾನ್ರೆ. ಈಗ ನಾವ್ ಕೊಡೋದನ್ನ ಬೇಡ ಅನ್ಬಾರ್ದು. ಪರ್ಶು, ಅಕ್ಕ ಕೊಡು.
ಅಕ್ಷಯ ತೃತೀಯ ದಿನ ಛತ್ರಿನ ದಾನವಾಗಿ ಕೊಡ್ತಾರೆ. ಓ, ಈ ಚಪ್ಲಿ ನಿಂಗೊಪ್ಪತ್ತೆ ಅಂತ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಓ 1+1 ಆಫರ್ ಅಂತಾಯ್ತು. ಇದು ದಾನ, ಇದು ಗಿಫ್ಟು. ನೈನಿಗೆ ಕೊಡೋಣ ಅಂತ ಹೇಳ್ದ ನನ್ನ ತಮ್ಮ. ಆದ್ರೆ ನಿಮ್ಮ ಅಕ್ಕನೇ 100 ಜನಕ್ಕೆ ಕೊಡೋ ಹಾಗಿದ್ದಾಳಲ್ಲ, ಅವಳು ಏನ್ ತಗೋತಾಳೆ ಅಂತ ನಿನ್ಗೆ ಕೊಡೋಣ ಅಂತ ಅನ್ಕೊಂಡೆ ನಾನು. ನಮ್ಮ ಅಕ್ಕ ಹೇಳಿದ್ದೆ ತಡ, ಚೌಕಾಸಿ ಮಾಡದೆ ಹಾಗೆ ತಗೊಂಬಂದೆ. ಛತ್ರಿ ಹಿಡ್ಕೋ, ಚಪ್ಲಿ ಹಾಕೋ. ಇದೇನ್ ಚಪ್ಲಿ ಅಮ್ಮವ್ರೆ, ವಿಚಿತ್ರವಾಗಿದೆ. ಅದನ್ನ ಹೈ ಹೀಲ್ಸ್ ಅಂತಾರೆ. ನಿಂತರ ಸುಂದರವಾಗಿರೋ ಹುಡುಗಿರು ಗಾಂಭೀರ್ಯದಿಂದ ನಡಿಬೇಕು ಅಂದ್ರೆ ಇಂಥದನ್ನ ಹಾಕೋಬೇಕು. ಇದ್ರಲ್ಲಿ ನನಗ್ ನಡಿಯಕ್ಕಾಗತ್ತಾ? ಯುವರಾಣಿಗೆ ನಡೆಯೋದನ್ನ ಹೇಳ್ಕೊಡ್ಬೇಕಾ? ಹಾಕೋ. ಮನೆಯೊಳಗ್ ಹಾಕೋಬೋದಾ ಅಮ್ಮವ್ರೆ? ಇದನ್ನ ಹಾಕೊಂಡ್ರೇನೆ ನೀನು ರಿಚ್ಚು ಅಂತ ಅನ್ಕೊಳ್ಳೋದು. ನೀನು ದೊಡ್ಡ ಮನೆ ಸೊಸೆ ಆದ್ರೆ ಈ ಚಪ್ಲಿ ಹಾಕೊಂಡು ನಿನಗೆ ನಡೆಯೋದಕ್ಕಾಗ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ವಲ್ಲ ಸುಮನಮ್ಮ. ಸರಿ, ಹಾಗಾದ್ರೆ ಹಾಕೋತೀನಿ. ಸಂತೋಷದಿಂದ ಇಟ್ಕೋತೀನಿ. ಬರ್ತೀನಿ ಅಮ್ಮವ್ರೆ, ಬರ್ತೀನಿ ಯಜಮಾನ್ರೆ. ಸುಮನಮ್ಮ, ಇದ್ರಲ್ಲಿ ಹಾಕೋ. ಯಾರ ದೃಷ್ಟಿನೂ ತಾಗದೇ ಇರ್ಲಿ. ಅಕ್ಕ, ನೀನು ಮನ್ಸ್ ಮಾಡಿದ್ರೆ ನೆಕ್ಲೆಸೇ ಕೊಡಿಸ್ಬೋದಿತ್ತು, ಇದನ್ನ ಯಾಕೆ ಕೊಡಿಸ್ದೆ? ಏ ಪರ್ಶು, ಕಾಣ್ದೇ ಇರೋ ನೆಕ್ಲೆಸ್ ಮಾಡೋ ಕೆಲ್ಸ ಕಾಣ್ಸೋ ಚಪ್ಲಿ ಮಾಡುತ್ತೆ ಕಣೋ. ಬಂಗಾರದ ಹಬ್ಬದ ದಿನ ಸಿಂಗಾರ ಮಾಡ್ಕೊಂಡ್ ಬರೋ ಸುಮನಾನೇ ನಯನಿ ಮನ್ಸನ್ನ ಚೂರ್ ಚೂರಾಗೋ ಹಾಗೆ ಮಾಡ್ತಾಳೆ.